ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧ ರಾಜ್ಯದಲ್ಲಿ ಮಹತ್ವದ ಬೆಳವಣಿಗೆಗಳಾಗಿದ್ದಾವೆ. ಈ ಹಿನ್ನೆಲೆ ಸ್ವಾಮೀಜಿಗಳ ಬೆಂಬಲವನ್ನ ನಾನು ಕೇಳಿಲ್ಲ ಎಂಬ ವಿಚಾರ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ತಿರುಗೇಟು ನೀಡಿದ್ದಾರೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ನೀಡಬೇಕು ಅಂತ ಸ್ವಾಮೀಜಿಗಳು ಕೊಟ್ಟ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ಸದ್ದು ಮಾಡ್ತಾ ಇದೆ. ಮಠಾಧೀಶರಿಗೆ ರಾಜಕೀಯ ಯಾಕೆ? ಧರ್ಮಾಧಿಕಾರಿಗಳು ರಾಜಕಾರಣದ ವ್ಯಾಮೋಹವನ್ನ ಬಿಡಬೇಕು ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಈ ಮಾತಿಗೆ ಈಗ ಡಿಸಿಎಂ ವಾಗ್ದಾಳಿ ನಡೆಸಿದ್ದಾರೆ. ನಾನು ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ, ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದೀವಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು. ಏನಾದ್ರು ಎದುರುಗಡೆ ಪ್ರಯತ್ನ. ನಾನು ಯಾವ ಸ್ವಾಮೀಜಿಯನ್ನು ಕೂಡ ಬೆಂಬಲವನ್ನ ಕೇಳಿಲ್ಲ. ಜಾತಿಯಲ್ಲಿ ಹುಟ್ಟಿರಬಹುದು, ಆದರೆ ನಾನು ಎಲ್ಲ ಜಾತಿಯನ್ನು ಪ್ರೀತಿ ಮಾಡ್ತೇನೆ. ಬಾಳೆಹೊನ್ನೂರು ಶ್ರೀಶೈಲ ಸ್ವಾಮೀಜಿಗಳು ಸೇರಿದಂತೆ ಹಲವು ಮಠಗಳ ಸ್ವಾಮೀಜಿಗಳು ನನ್ನ ಪರ ಮಾತನಾಡಿದ್ದಾರೆ. ಅವರಿಗೆ ನನ್ನ ಬಗ್ಗೆ ಒಂದು ವಿಶ್ವಾಸ ಇದೆ ಅಷ್ಟೇ, ಪ್ರೀತಿ ಗೌರವವಿದೆ. ಅದನ್ನು ತಪ್ಪು ಅಂತ ಹೇಳೋಕ್ಕಾಗತ್ತಾ? ಮಾತು ಮುಂದುವರೆಸಿದ ಡಿಸಿಎಂ, ಜೈನ ಸ್ವಾಮೀಜಿಗಳು ಬಹಿರಂಗ ಸಭೆಯಲ್ಲಿ ಆಶೀರ್ವಾದ ಮಾಡಿದರು. ಅವರಿಗೆ ನಾನು ಕೇಳಿದ್ನಾ? ಅವರವರ ಪ್ರೀತಿ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ, ಅದನ್ನ ತಪ್ಪು ಅಂತ ಹೇಳೋದಕ್ಕಾಗತ್ತಾ ಅಂತ ಕುಮಾರಸ್ವಾಮಿ ಅವರು, ಬಿಡಿ, ಅವರು ವಿಶ್ವಮಾನವರು, ದೊಡ್ಡವರವರು, ಪಾಪ ಅವ್ರಿಗೆ ಯಾರ ಆಶೀರ್ವಾದ ಕೂಡ ಬೇಡ. ಕುಮಾರಸ್ವಾಮಿ ಮಠವನ್ನ ಯಾವತ್ತೂ ಉಪಯೋಗಿಸ್ಕೊಂಡಿಲ್ಲ, ಒಕ್ಕಲಿಗ ಸಂಘ ಮತ್ತು ಜಾತಿಯನ್ನ ಉಪಯೋಗಿಸ್ಕೊಂಡಿಲ್ಲ ಅಂತ ಡಿಕೆ ಚಾಟಿ ಬೀಸಿದ್ದಾರೆ. ಸ್ವಾಮೀಜಿಗಳು ಇಲ್ಲದೆ ಹೋಗಿದ್ರೆ ದೇವೇಗೌಡರು ಸಿಎಂ ಆಗ್ತಾ ಇದ್ರಾ? ಅವತ್ತು ಸ್ವಾಮೀಜಿಗಳು ರಸ್ತೆಗಿಳಿಲಿಲ್ವಾ? ಕೆಲ ಸಂದರ್ಭದಲ್ಲಿ ಸ್ವಾಮೀಜಿಗಳು ಮಾತನಾಡ್ತಾರೆ, ಬೇರೆಯವರದ್ದು ನಿಮಗೆ ಲೆಕ್ಕ ಇಲ್ಲ, ನಮ್ಮದು ಮಾತ್ರ ಲೆಕ್ಕನಾ ಅಂತ ಹೇಳುವ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತಿಗೆ ಡಿಕೆ ಶಿವಕುಮಾರ್ ಎದುರೇಟನ್ನ ಕೊಟ್ಟಿದ್ದಾರೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್.